ಹಾಯ್ ಫ್ರೆಂಡ್ಸ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನೋಡಿ ಫ್ರೆಂಡ್ಸ್, ನಾನು ಇವಾಗ ಏನ್ ಹೇಳಕ್ ಬಂದಿದ್ದೀನಿ ಅಂದ್ರೆ, ಇವಾಗ ಬಿಗ್ ಬಾಸ್ 13 ಸೀಸನ್ 13 ಸ್ಟಾರ್ಟ್ ಆಗ್ತಿದೆ ಫ್ರೆಂಡ್ಸ್. ಬಿಗ್ ಬಾಸ್ ನಾರ್ಮಲ್ ರೀಲ್ಸ್ ಮಾಡೋರಿಗೆ ಕೂಡ ಅವರು ಕರ್ಕೊಂತಿದ್ದಾರೆ. ನನಗೆ ಈ ಯಾವ ವಿಡಿಯೋ ಶೇರ್ ಮಾಡಿದಿರೋ ಗೊತ್ತಿಲ್ಲ ನನಗೆ ಫ್ರೆಂಡ್ಸ್. ಈ ವಿಡಿಯೋ ಮಾತ್ರ ನನಗೆ ಶೇರ್ ಆಗ್ಬೇಕು. ನಮ್ಮ ಮನೇಲಿ ಮಾತಾಡ್ತಾ ಇದ್ದೀನಿ ಫ್ರೆಂಡ್ಸ್. ಅಂಗಡಿಲಿಲ್ಲ, ಅಂಗಡಿ ಕ್ಲೋಸ್ ಆಗಿದೆ, ಮನೇಲಿದ್ದೀನಿ. ನಾನು ಈ ಚಿಕ್ಕ ಅರಮನೆಯಲ್ಲಿ ಇದ್ದು ಬೇಜಾರಾಗಿದೆ ಫ್ರೆಂಡ್ಸ್. ದೊಡ್ಡ ಅರಮನೆಯಲ್ಲಿ ಇರ್ಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಅದ್ ಯಾವ ಅರಮನೆ ಅಂದ್ರೆ ಬಿಗ್ ಬಾಸ್ ಮನೆ. ಬಿಗ್ ಬಾಸ್ ಮನೆಗೆ ನಾನು ಹೋಗ್ಬೇಕು ಅಂತ ಸುಮಾರು ವರ್ಷದಿಂದ ಕಾಯ್ತಾ ಇದ್ದೆ ಫ್ರೆಂಡ್ಸ್. ಅದು ಇವಾಗ ಕೂಡ ಬಂದಿದೆ. ಹೋಗ್ತೀನಾ ಇಲ್ವಾ ಅಂದ್ಬಿಟ್ಟು ನನಗೆ ಗೊತ್ತಿಲ್ಲ. ಆದ್ರೆ ನಾನು ಯಾವ ವಿಡಿಯೋ ಶೇರ್ ಮಾಡಿದಿರೋ ಇಲ್ವೋ ನನಗೆ ಗೊತ್ತಿಲ್ಲ. ಈ ವಿಡಿಯೋ ಮಾತ್ರ ನಮ್ ಸಾಗರ ಜನತೆ ಶೇರ್ ಮಾಡ್ಬೇಕು. ನಾನು ಬಿಗ್ ಬಾಸ್ ಮನೆಗೆ ಹೋಗ್ಬೇಕು ಅಂತ ಇದ್ದೀನಿ. ನನಗೂ ಆಸೆ ಇದೆ ಫ್ರೆಂಡ್ಸ್. ಸುಮಾರು ವರ್ಷದಿಂದ ಬಿಗ್ ಬಾಸ್ ಮನೆಗೆ ಹೋಗ್ಬೇಕು ಅಂತ ಆಸೆ ಇದೆ. ದಯವಿಟ್ಟು ಈ ವಿಡಿಯೋನ ಆದಷ್ಟು ಬಿಗ್ ಬಾಸ್ ಮನೆಗೆ ತಲುಪೋವರೆಗೂ ಶೇರ್ ಮಾಡಿ ಫ್ರೆಂಡ್ಸ್. ನಿಮ್ ಸಪೋರ್ಟ್ ತುಂಬಾ ಮುಖ್ಯ. ನೀವು ಎಷ್ಟು ಶೇರ್ ಮಾಡ್ತೀರೋ ಅಷ್ಟು ನಾನು ಬಿಗ್ ಬಾಸ್ ಮನೆಗೆ ಹೋಗೋ ಅರ್ಹತೆ ಇದೆ ಅಂತ ನೀವು ನನಗೆ ಹೇಳ್ದಂಗೆ ಫ್ರೆಂಡ್ಸ್. ನೀವು ಆಶೀರ್ವಾದ ಮಾಡಿದ್ರೆ ಸಾಕು. ಖಂಡಿತ ನಾನು ಬಿಗ್ ಬಾಸ್ ಮನೆಗೆ ಹೋಗ್ತೀನಿ. ಒಂದು ಮಿಡ್ಲ್ ಕ್ಲಾಸ್ ಹುಡುಗಿ, ಬಡತನದಿಂದ ಬಂದವಳು ನಾನು. ಅಡಿಗೆ ಮಾಡಕ್ಕೂ ಬರುತ್ತೆ, ಮಾತಾಡಕ್ಕೂ ಬರುತ್ತೆ, ಆಟ ಆಡಕ್ಕೂ ಬರುತ್ತೆ, ತಮಾಷೆ ಮಾಡಕ್ಕೂ ಬರುತ್ತೆ, ಸೀರಿಯಸ್ ಆಗಕ್ಕೂ ಬರುತ್ತೆ, ಮತ್ತೆ ಬರುತ್ತೆ ಫ್ರೆಂಡ್ಸ್. ನಾನು ಏನು ಅನ್ನೋದನ್ನ ಒಂದು ಬಿಗ್ ಬಾಸ್ ಮನೇಲಿ ನಾನು ಏನು ಅನ್ನೋದನ್ನ ತೋರ್ಸಕ್ ಒಂದು ನನ್ನ ಕೈಲಿ ಆಗಲ್ಲ ಏನು ಆಗಲ್ಲ ಅಂತಿದ್ದು ಫ್ರೆಂಡ್ಸ್. ಬಟ್ ನಾನು ಮಾಡಿ ತೋರಿಸ್ಬೇಕು. ನಿಮ್ ಸಪೋರ್ಟ್ ಬೇಕು. ಈ ವಿಡಿಯೋನ ಆದಷ್ಟು ಎಷ್ಟು ಶೇರ್ ಮಾಡ್ತೀರೋ ಶೇರ್ ಮಾಡಿ ಫ್ರೆಂಡ್ಸ್. ಶೇರ್ ಆಗ್ತಾನೆ ಇರಬೇಕು. ಬಿಗ್ ಬಾಸ್ ಮನೆಗೆ ತಲುಪಬೇಕು. ನಮ್ಮ ಸಾಗರದ ಜನತೆ, ಶಿವಮೊಗ್ಗ ಜನತೆ ಶೇರ್ ಮಾಡಿ ಈ ವಿಡಿಯೋನ. ನನಗೂ ಆಸೆ ಇದೆ ಬಿಗ್ ಬಾಸ್ ಮನೆಗೆ ಹೋಗ್ಬೇಕು ಅಂದ್ಬಿಟ್ಟು. ಸುಮಾರು ವರ್ಷಗಳಿಂದ ಆಸೆ ಇದೆ. ಆಯ್ಕೆ ನಿಮ್ದು ಫ್ರೆಂಡ್ಸ್. ನೀವೆಷ್ಟು ಶೇರ್ ಮಾಡ್ತೀರೋ, ಎಷ್ಟು ಜನ ನನ್ನನ್ನ ನಿಮ್ ಶೇರ್ ಇಂದ ಗೊತ್ತಾಗುತ್ತೆ ನಾನು ಬಿಗ್ ಬಾಸ್ ಮನೆಗೆ ಹೋಗ್ಬೇಕು ಅನ್ನೋರು. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ನಿಮ್ ಸಪೋರ್ಟು ತುಂಬಾ ಮುಖ್ಯ. ಥ್ಯಾಂಕ್ ಯು ಫ್ರೆಂಡ್ಸ್. ನಮಸ್ತೆ, ಬಾಯ್.